ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ. ನಾನು ತನುಜ. ಬುರುಡೆ ಷಡ್ಯಂತ್ರಕ್ಕೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಹೊಸ ಬಾಂಬ್ ಸಿಡಿಸಿದ್ದಾನೆ ಸೌಜನ್ಯ ಮಾವ ವಿಠಲ್ ಗೌಡ. ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಹೆಣಗಳ ರಾಶಿಯೇ ಸಿಕ್ಕಿದೆ. ಮಹಾಜರಿಗೆ ಕರೆದೊಯ್ದ ವೇಳೆಯಲ್ಲಿ 8 ಕಳೇಬರ ಪತ್ತೆಯಾಗಿದೆ. ವಿಡಿಯೋದಲ್ಲಿ ವಿಠಲ್ ಗೌಡ ಸ್ಫೋಟಕ ಆರೋಪ ಮಾಡಿದ್ದಾನೆ. ಮಗುವಿನ ಎಲುಬುಗಳು ನನ್ನ ಕಣ್ಣಿಗೆ ಬಿದ್ದಿವೆ ಅಂತ ಹೇಳಿದ್ದಾನೆ ವಿಠಲ್ ಗೌಡ. ಚಿನ್ನಯ್ಯ, ತೆನಾಸಿ, ರಂಗ ಎಲ್ಲವನ್ನ ನನ್ನ ಬಳಿ ಹೇಳಿದ್ದಾರೆ ಅಂತ ಈಗ ವಿಠಲ್ ಗೌಡ ಸ್ಫೋಟಕ ಮಾಹಿತಿಯನ್ನ ಬಿಟ್ಟಿದ್ದಾನೆ. ಬುರುಡೆ ಷಡ್ಯಂತ್ರಕ್ಕೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಹೊಸ ಬಾಂಬ್ ಸಿಡಿಸಿದ್ದಾನೆ ಸೌಜನ್ಯ ಮಾವ ವಿಠಲ್ ಗೌಡ. ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಮಹಾಜರಿಗೆ ಕರೆದೊಯ್ದ ವೇಳೆಯಲ್ಲಿ 8 ಕಳೇಬರ ಪತ್ತೆಯಾಗಿತ್ತು. ವಿಡಿಯೋದಲ್ಲಿ ವಿಠಲ್ ಗೌಡ ಸ್ಫೋಟಕ ಆರೋಪ. ಮಗುವಿನ ಎಲುಬುಗಳು ನನ್ನ ಕಣ್ಣಿಗೆ ಬಿದ್ದಿವೆ. ಇನ್ನು ಚಿನ್ನಯ್ಯ, ತೆನಾಸಿ, ರಂಗ ಎಲ್ಲ ನನ್ನ ಹತ್ರ ಹೇಳಿದ್ದಾರೆ ಅಂತ ಹೇಳಿದ್ದಾನೆ. ಈಗ ಹೊಸ ವಿಚಾರ ಇದು. ಬಂಗ್ಲೆಗುಡ್ಡೆಯಲ್ಲಿ ಹೆಣಗಳ ಹುಟ್ಟಿದೆ. ಬಂಗ್ಲಾಗುಡ್ಡೆಯಲ್ಲಿ ಹೆಣಗಳ ರಾಶಿ ಸಿಕ್ಕಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅನುಮಾನ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ವಿಠಲ್ ಗೌಡ ಹೇಳಿಕೆ. ಇನ್ನು ವಿಠಲ್ನನ್ನ 2 ದಿನ ಬಂಗ್ಲೆಗುಡ್ಡೆಗೆ ಕರೆದೊಯ್ದು ಮಹಾಜರು ನಡೆಸಿದ್ದಾರೆ ಎಸ್ಐಟಿ. ಸೆಪ್ಟೆಂಬರ್ 6 ಮತ್ತು 10ರಂದು ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳ ಮಹಾಜರಿಗೆ ಹೋದಾಗ ಹೆಣಗಳ ರಾಶಿ ಸಿಕ್ಕಿದೆ ಎಂದು ವಿಠಲ್ ಗೌಡ ಹೇಳಿದ್ದಾರೆ. ಸೆಪ್ಟೆಂಬರ್ 6ರಂದು 3 ಮನುಷ್ಯರ ಕಳೆಬರಹ ಸಿಕ್ಕಿದೆ. ಇನ್ನು ಸೆಪ್ಟೆಂಬರ್ 10ರಂದು 5 ಹೆಣಗಳು ಸಿಕ್ಕಿವೆ ಅಂತ ವಿಠಲ್ ಗೌಡ ಹೇಳಿದ್ದಾರೆ. ಇನ್ನೂ 10 ಅಡಿಯಲ್ಲಿ 3 ಅಸ್ಥಿಪಂಜರ ಸಿಗುತ್ತೆ ಅಂತಾನೂ ಹೇಳಿದ್ದಾರೆ. ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆಯ ಹಿನ್ನೆಲೆಯಲ್ಲಿ ಹಲವು ಅನುಮಾನಗಳು ಹುಟ್ಕೊಂಡಿದೆ. ಕಳೆಬರ ಸಿಕ್ಕಿದ್ರೂ ಎಸ್ಐಟಿ ಯಾಕೆ ಸಂಗ್ರಹಿಸಿಲ್ಲ ಎಂಬ ಪ್ರಶ್ನೆ ಮೂಡಿದೆ. ಈಗ ಸ್ಥಳೀಯ ಪೊಲೀಸ್ ಠಾಣೆಗೆ ಯಾಕೆ ಮಾಹಿತಿ ನೀಡಿಲ್ಲ? ವಿಚಾರಣೆ ಬಳಿಕವೂ ವಿಠಲ್ ಗೌಡ ಈ ಹೇಳಿಕೆಗೆ ಕಾರಣವೇನು? ಮತ್ತಷ್ಟು ಉತ್ಖನನ ನಡೆಸಲು ಒತ್ತಡ ಹೇರುವ ಪ್ರಯತ್ನನ ಇದು ಅನ್ನುವ ಅನುಮಾನಕ್ಕೆ ಕಾರಣವಾಗಿದೆ. ಕಳೆಬರಹ ಇರೋದಾದ್ರೆ ಎಸ್ಐಟಿ ಮೀನಾಮೇಷ ಎಣಿಸ್ತಾ ಇರೋದಾದ್ರೂ ಯಾಕೆ? ಹಲವು ಪ್ರಶ್ನೆ, ಅನುಮಾನಕ್ಕೆ ಕಾರಣವಾಗ್ತಿದೆ ವಿಠಲ್ ಗೌಡ ಹೇಳಿಕೆ. ಕಳೆಬರ ಸಿಕ್ಕಿದ್ರೂ ಕೂಡ ಎಸ್ಐಟಿ ಯಾಕೆ ಸಂಗ್ರಹಿಸಿಲ್ಲ? ಹಾಗಾದ್ರೆ ಈತ ಹೇಳೋ ಪ್ರಕಾರ ಸಾಕಷ್ಟು ಕಳೆಬರಹ ಸಿಕ್ಕಿದ್ರೆ ಒಂದು ವೇಳೆ ಎಸ್ಐಟಿ ಯಾಕೆ ಸಂಗ್ರಹಿಸಿಲ್ಲ? ಇನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ? ವಿಚಾರಣೆ ಬಳಿಕವೂ ವಿಠಲ್ ಗೌಡ ಈ ಹೇಳಿಕೆಯನ್ನ ಕೊಡೋದಕ್ಕೆ ಕಾರಣ ಏನು? ಹಾಗಾದ್ರೆ ಮತ್ತಷ್ಟು ಉತ್ಖನನ ನಡೆಸಲು ಒತ್ತಡ ಹೇರುವ ಪ್ರಯತ್ನನ ಇದು? ಇನ್ನು ಕಳೆಬರಹ ಇರೋದಾದ್ರೆ ಎಸ್ಐಟಿ ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ? ಹಲವು ಪ್ರಶ್ನೆ, ಅನುಮಾನಕ್ಕೆ ಕಾರಣವಾಗ್ತಾ ಇದೆ ವಿಠಲ್ ಗೌಡ ಹೇಳಿಕೆ. ದುಡ್ಡಿಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಅದು ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ. ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ್ದು ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಅದು ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ
ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು ಐದು ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ, ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿರೋ ಪ್ಲೇಸ್ ನೋಡುವಾಗ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈಗ ಧರ್ಮಸ್ಥಳದ ಕೇಸು ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಈಗ ಹೊಸದಾಗಿ ಬಂದಿರುವಂತಹ ವಿಠಲ್ ಗೌಡ ಸೌಜನ್ಯ ಮಾವ ಏನಿದ್ದಾರೆ, ಇವರು ಹೇಳ್ತಾ ಇದ್ದಾರೆ ಉತ್ಖನನ ವೇಳೆಯಲ್ಲಿ ಸಾಕಷ್ಟು ಕಳೆಬರಹಗಳು ಸಿಕ್ಕಿದೆ, ನಾನು ಮಹಾಜರ್ಗೂ ಹೋದಂಥ ಸಂದರ್ಭದಲ್ಲೂ ಕಳೆಬರಹಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ SIT ಅಧಿಕಾರಿಗಳು ಇದನ್ನು ಸಂಗ್ರಹಿಸಿಲ್ವಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈಗ ಸೌಜನ್ಯ ಮಾವ ವಿಠಲ್ ಗೌಡ ಹೊಸ ಬಾಂಬ್ ಹಾಕ್ತಾ ಇದ್ದಾರೆ. SIT ತನಿಖೆ ಮಾಡಿದಂಥ ಸಂದರ್ಭದಲ್ಲಿ, ಮಹಜರ್ಗೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಕಳೆಬರಹಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಫೋಟಕ ಮಾಹಿತಿಯ ಬಗ್ಗೆ ಹೆಚ್ಚಿನ ವರದಿ ಏನಿದೆ? ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಮಂಗಳೂರಿಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈಗ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಸೌಜನ್ಯ ಮಾವ ಹೊಸ ಬಾಂಬ್ ಸಿಡಿಸಿದ್ದಾರೆ. SIT ಮಹಾಜರು ಮಾಡಿದಂಥ ಸಂದರ್ಭದಲ್ಲಿ 6 ಕಳೆಬರಹಗಳು ಸಿಕ್ಕಿದೆ. ಒಟ್ಟು ಸಾಕಷ್ಟು ಕಳೆಬರಹಗಳು ಸಿಕ್ಕಿದ್ರೂ ಕೂಡ SIT ಅವರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಆರೋಪಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಏನು ಯಾವಾಗ ವಿಠಲ್ ಗೌಡ ಅವ್ರನ್ನ ಕರ್ಕೊಂಡು ಹೋಗಿತ್ತು ಮಾಜರ್ಗೆ ಸೆಪ್ಟೆಂಬರ್ 6 ಮತ್ತು 10ಕ್ಕೆ ಬಂಗ್ಲೆಗುಡ್ಡಕ್ಕೆ 2 ಬಾರಿ ಕರ್ಕೊಂಡು ಹೋಗಿತ್ತು. 2 ಬಾರಿ ಕರ್ಕೊಂಡು ಹೋಗಿದ್ದಂತ ವೇಳೆಯಲ್ಲಿ ಅಲ್ಲಿ ಏನು ಸಾಕ್ಷಿ ದೂರದಾರ ತೋರಿಸಿದಂತಹ ಒಂದು ಬುರುಡೆ ತಂದಂತ ಜಾಗವನ್ನು ತೋರಿಸಲಾಗಿತ್ತು. ಆ ನಂತರದಲ್ಲಿ ಅಲ್ಲಿಯೇ ಆಗಿರುವಂತ ವೇಳೆಯಲ್ಲಿ ಕೂಡ ಹೆಣಗಳ ರಾಶಿ ನನ್ನ ಕಣ್ಣಿಗೆ ಕಂಡಿದೆ. ಅಲ್ಲಿ ಸುಮಾರು 10 ಅಡಿ ಆಳದಲ್ಲಿ 4ರಿಂದ 5 ಹೆಣಗಳು, ಅದರಲ್ಲಿ ಒಂದು ಮಗುವಿನ ಎಲುಬು ಕೂಡ ಸಿಕ್ಕಿದೆ. ಹಾಗಾಗಿ ಇದನ್ನ SIT ಅಧಿಕಾರಿಗಳು ಅದನ್ನ ಯಾಕೆ ತೆಗೆದುಕೊಳ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಮತ್ತೆ ನನ್ಗೆ ಯಾವಾಗ ಕರೆದ್ರು ಕೂಡ ನಾನು 1 ಗಂಟೆ ರಾತ್ರಿ ಕರೆದ್ರು ಕೂಡ ನಾನು ಬರ್ತೇನೆ ಅನ್ನುವಂಥದ್ದನ್ನ ಹೇಳಿಕೆ ಹೇಳಿದ್ದಾರೆ. ಆ ವಿಡಿಯೋ ಈಗ ವೈರಲ್ ಆಗ್ತಿರುವಂಥದ್ದು ಒಂದು ರೋಚಕವಾದಂತ ಒಂದು ಟ್ವಿಸ್ಟ್ ಸಿಗುತ್ತಾ ಈ ಕೇಸ್ಗೆ ಅಂತ ಈ ಒಂದು ಹೇಳಿಕೆಯಿಂದ ಒಂದು ಎಲ್ರಿಗೂ ಕೂಡ ಕುತೂಹಲ ಮೂಡಿರುವಂಥದ್ದು. ಏನಂದ್ರೆ ಇಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಹೆಣಗಳನ್ನ ಹೂತು ಹಾಕಿರುವಂತ ಸಂಬಂಧವಾಗಿ ಸಾಕ್ಷಿ ದೂರುದಾರ ಸುಬ್ರಹ್ಮಣ್ಯ, ರಂಗ, ತೆನಾಸಿ ಇವರೆಲ್ಲರೂ ಕೂಡ ನನ್ನ ಹತ್ರ ಹೇಳಿದ್ರು. ಸೊ ಸಾಕ್ಷಿ ದೂರುದಾರ ಹೇಳಿರುವಂತದ್ದು ಸರಿಯಾಗಿದೆ. ಅವರು ಎಷ್ಟು ಹೆಣಗಳನ್ನ ರಾಶಿ ಹೆಣಗಳನ್ನು ಹೂತಾಕಿದ್ದೀವಿ ಅನ್ನುವಂಥದ್ದು ಅದು ಬಂಗ್ಲೆಗುಡ್ಡೆಯಲ್ಲಿ. ಸೊ ನನ್ನನ್ನು ಕರೆದ್ರೆ ನಾನು ತೋರಿಸ್ತೇನೆ. ಈಗ ಆ ಜಾಗವನ್ನ ಈಗ ಹೆಸರ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರುವಂತ ಕಾಡಿನಲ್ಲಿ SIT ಅಧಿಕಾರಿಗಳು ಸೊ ನೀವು ಅದನ್ನ ಹುಡುಕಿದ್ರೆ ಅದು ಸಿಗುತ್ತೆ. ಜೊತೆಗೆ ಅಲ್ಲಿ 5ರಿಂದ 6 ಹೆಣಗಳು ಕೂಡ ನನಗೆ ಕಂಡಿದ್ದಂಥದ್ದು, ಮಗುವಿನ ಎಲುಬು ಕೂಡ ಅಲ್ಲಿದೆ ಅನ್ನುವಂಥದ್ದನ್ನ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಇದು ಯಾವ ಕಾರಣಕ್ಕಾಗಿರಬಹುದು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈಗ ಅನಲೈಸ್ ಮಾಡ್ಲಾಗ್ತಾ ಇದೆ. ಏನು ಸಾಕ್ಷಿ ದೂರದಾರನ್ನ ವಿಠಲ್ ಗೌಡ ಕೂಡ ಬಂದಿದ್ರು ಅಲ್ಲಿಗೆ ಬುರುಡೆಯನ್ನು ತೆಗೆಯುವಾಗ ಅಂತೇಳಿ ಹೇಳಿಕೆ ಕೊಟ್ಟಂತ ಹಿನ್ನೆಲೆಯಲ್ಲಿ ವಿಠಲ್ ಗೌಡನ್ಗೂ ಕೂಡ ಸಮನ್ಸ್ ಕೊಟ್ಟು ಅವರನ್ನ ವಿಚಾರಣೆ ಕೂಡ ನಡೆಸಲಾಯಿತು. 2 ಬಾರಿ ಬಂಗ್ಲೆಗುಡ್ಡಕ್ಕೂ ಕೂಡ ಕರ್ಕೊಂಡು ಹೋಗಲಾಯಿತು. ಆ ನಂತರದಲ್ಲಿ ಅವರು ಹೊರಗಡೆ ಬಂದ ಮೇಲೂ ಕೂಡ ಇದೇ ವಿಚಾರಣೆ ಎದುರಿಸಿ ಹೊರಗಡೆ ಬಂದ ಮೇಲೂ ಕೂಡ ಇದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇದೊಂದು ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗ್ತಾ ಇದೆ. ಹೆಣಗಳ ರಾಶಿನೇ ಇದೆ ಅನ್ನುವಂತ ಹೇಳಿಕೆ ಏನಿದೆ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಹಾಗಾದ್ರೆ SIT ಅಧಿಕಾರಿಗಳು ಆ ಹೆಣಗಳ ಕಳೆಬರಗಳನ್ನ ಯಾಕೆ ತೆಗೆದುಕೊಂಡಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಅಲ್ಲಿ ಮತ್ತೆ ಅದನ್ನ ಶೋಧ ಮಾಡೋದಕ್ಕೆ, ಆ ಭೂಮಿಯನ್ನ ಅಗೆಯೋದಕ್ಕೆ, ಬಂಗ್ಲೆಗುಡ್ಡೆಯಲ್ಲಿರೋ ಭೂಮಿಯನ್ನ ಅಗೆಯೋದಕ್ಕೆ SIT ಅಧಿಕಾರಿಗಳಿಗಿರುವ ತೊಡಕೆ ಏನು ಅನ್ನುವಂಥದ್ದು ಕೂಡ ಈಗ ಎಲ್ಲರಲ್ಲೂ ಕಾಡ್ತಿರುವಂತ ಪ್ರಶ್ನೆ. ಯಾಕಂದ್ರೆ ಪೊಲೀಸರಿಗೂ ಕೂಡ ಕಂಡಿದೆ, ಅಲ್ಲಿ ಗೊತ್ತಿದೆ ಅನ್ನುವಂಥದ್ದನ್ನ ವಿಠಲ್ ಗೌಡ ಹೇಳ್ತಾರೆ.
ಅಂದ್ರೆ ಈ ಒಂದು ಜಾಗವನ್ನ ಗುರುತಿಸಿರ್ಲಿಲ್ಲ ಸಾಕ್ಷಿ ದೂರುದಾರ. ಅಷ್ಟರ ಒಳಗಡೆನೆ ಏನು ಮೊದಲನೇ 13 ಪಾಯಿಂಟ್ಗಳು ಗುರುತಿಸಲಾಗಿತ್ತು, ಆ ನಂತರದಲ್ಲಿ ಆತನನ್ನ ವಿಚಾರಣೆಗೊಳಪಡಿಸಲಾಯಿತು. ಅಥವಾ ಇತರೆ ಪಾಯಿಂಟ್ಗಳನ್ನ ಹೇಳುವ ಅಷ್ಟರಲ್ಲೇ, ಅಂದ್ರೆ ಬಂಗ್ಲೆಗುಡ್ಡೆಯಲ್ಲಿ ಸಾಕಷ್ಟು ಹೆಣಗಳನ್ನ ಹೂತಾಕಿದ್ದೇವೆ ಅನ್ನುವಂಥದ್ದನ್ನ ಹೇಳುವಷ್ಟರಲ್ಲೇ ಅದನ್ನ ಮತ್ತಷ್ಟು ಪ್ರದೇಶಗಳಲ್ಲಿ ಹುಡುಕಾಟ ನಡೆಸೋದಿಲ್ಲ ಅನ್ನುವಂಥದ್ದನ್ನ ಸರ್ಕಾರ ಮತ್ತೆ SIT ಅಧಿಕಾರಿಗಳು ಕೂಡ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಆದ್ರೆ ನಂತರದಲ್ಲಿ ವಿಠಲ್ ಗೌಡ ಅವರು ಬಂಗ್ಲೆಗುಡ್ಡ ಕರ್ಕೊಂಡು ಹೋದಾಗ ಈ ಒಂದು ಹೆಣಗಳ ರಾಶಿಯನ್ನು ಕಂಡಿದ್ದೇವೆ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇರುವಂತದ್ದು. ಈಗ ವಿಠಲ್ ಗೌಡ ಅವರ ಹೇಳಿಕೆಯನ್ನು ಪರಿಗಣಿಸ್ತಾರಾ, SIT ಯಾಕೆ ಪರಿಗಣಿಸ್ತಾರೆ ಅಥವಾ ಯಾಕೆ ಪರಿಗಣಿಸೋದಿಲ್ಲ, ಇದಕ್ಕೆ ಕಾನೂನಿನ ತೊಡಕುಗಳೇನು? ಯಾಕೆಂದ್ರೆ ಸಾಕ್ಷಿ ದೂರುದಾರ 164 ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಅವರು ತೋರಿಸುವಂತಹ ಜಾಗಗಳಲ್ಲಿ ಹುಡುಕುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ರು. ಆದ್ರೆ ಅದಕ್ಕೆ FIR ಕೂಡ ಹಾಕೊಂಡ್ಲಾಗಿತ್ತು. ಆದ್ರೆ ಈಗ ವಿಠಲ್ ಗೌಡ ಇಲ್ಲಿ ಸಾಕ್ಷಿ ದೂರುದಾರ ಆಗೋದಿಲ್ಲ, ಸಾಕ್ಷಿದಾರ ಆಗೋದಿಲ್ಲ, ಆತ ಹೇಳಿರೋದನ್ನ ಹೇಗೆ ನಾವು ಕಾನೂನುಬದ್ಧವಾಗಿ ಅದನ್ನು ಹುಡುಕಾಟ ನಡೆಸೋದು ಅನ್ನುವಂತ ಒಂದು ಚರ್ಚೆಯಲ್ಲಿ ಏನಾದ್ರೂ SIT ಅಧಿಕಾರಿಗಳು ಇದ್ದಾರಾ ಅನ್ನುವಂಥದ್ದು ಕೂಡ ಈಗ ಎಲ್ಲರ ಚರ್ಚೆಯ ವಿಚಾರವಾಗಿರುವಂತದ್ದು. ಹಾಗಾಗಿ ವಿಠಲ್ ಗೌಡ ಕೂಡ ಈಗ ಸ್ಫೋಟಕವಾದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ರಾಶಿ ಹಣಗಳನ್ನ ಇದಾವೆ, ನೋಡಿದ್ದೇವೆ, ಮಗುವುದು ಕೂಡ ಇದೆ ಅಂತ ಹೇಳಿ SIT ಅಧಿಕಾರಿಗಳು ಯಾಕೆ ಹಿಂದೆ ಮುಂದೆ ನೋಡ್ತಿದ್ರೆ ಅನ್ನುವಂಥದ್ದು ಕೂಡ ಈಗ ಎಲ್ಲರ ಕುತೂಹಲಕ್ಕೂ ಕಾರಣ ಆಗ್ತಿದೆ. ಅಥವಾ ಅವರು ಕಾನೂನಿನಲ್ಲಿ ಏನೆಲ್ಲ ಅವಕಾಶಗಳಿದಾವೆ ಈ ಒಂದು ಜಾಗದಲ್ಲಿ ಮತ್ತೆ ಅಗಿಯೋದಿಕ್ಕೆ ಅಥವಾ ಅದನ್ನ ಶೋಧ ಮಾಡೋದಿಕ್ಕೆ, ಅದನ್ನ ದೂರುದಾರನ ಸಾಕ್ಷಿ ದೂರುದಾರ ಏನಿದ್ದಾನೆ ಆತನ ಒಂದು ಆತನ ಕೇಸ್ ಎಂದು 39 CR ಏನಿದೆ ಅದರ ಕೇಸ್ಗೆ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ಕೂಡ ಹಿರಿಯ SIT ಪೊಲೀಸ್ ಅಧಿಕಾರಿಗಳು ಚರ್ಚೆ ಮಾಡ್ತಿರುವಂಥದ್ದು, ಅದ್ರ ಬಗ್ಗೆ ಚಿಂತನೆಯನ್ನು ಕೂಡ ಮಾಡ್ತಿರುವಂಥದ್ದು. ಒಟ್ಟು ಇನ್ನೂ ಕೂಡ ಈ ಒಂದು ಕೇಸ್ಗೆ ಯಾವುದೇ ರೀತಿಯ ಒಂದು ಲಾಜಿಕಲ್ ಎಂಡ್ಗೆ ಬರಕ್ ಆಗ್ತಾ ಇಲ್ಲ. ದಿನಕ್ಕೂ ಒಂದೊಂದು ಹೊಸ ಟ್ವಿಸ್ಟ್ಗಳು ಬರ್ತಾ ಇದೆ, ಹೇಳಿಕೆಗಳು ಬರ್ತಾ ಇದೆ. ನಿನ್ನೆ ಕೂಡ ಏನು ಗಿರೀಶ್ ಮಠಣ್ಣನವರು ದೂರು ಕೊಟ್ಟಿರ್ತಾರೆ. ಸೊ ಗಿರೀಶ್ ಮಠಣ್ಣನವರು ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇವರು ಕೂಡ ಹೋಗಿ ಹೇಳಿಕೆಗಳನ್ನು ಕೊಟ್ಟು ಬಂದಿದ್ದಾರೆ. ಸೊ ಒಟ್ಟು ನಿರಂತರವಾಗಿ ನಡೀತಿರುವಂತ ಈ ಒಂದು ವಿಚಾರಣಾ ಪ್ರೋಸೆಸ್ ನಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂತ ಒಂದು ಕುತೂಹಲ ಹೆಚ್ಚಾಗ್ತಾನೆ ಇದೆ. ಈ ಎಲ್ಲದರ ಮಧ್ಯೆ ಸಾಕ್ಷಿ ಏನು ಬಂಗ್ಲೆಗುಡ್ಡಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಹಲವಾರು ಕೆಲವರು ಧರ್ಮಸ್ಥಳ ಪರವಾಗಿರ್ತಕ್ಕಂಥವರು ಅಲ್ಲಿ ಯೂಟ್ಯೂಬರ್ಗಳನ್ನ ಮತ್ತೆ ಅಲ್ಲಿಂದ ಅವ್ರನ್ನ ಆಚೆ ಕಳಿಸಿ ಅನ್ನುವಂತ ಒಂದು ಸಣ್ಣ ಗಲಾಟೆ ಕೂಡ ಮಾಡಿದ್ರು. ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಸಿದ್ರು. ಸೊ ಹಾಗಾಗಿ ಈ ಒಂದು ಇನ್ನೂ ಕೂಡ ಅಲ್ಲಿ ಲಾಜಿಕಲ್ ಎಂಡಿಗೆ ಬರ್ತಾ ಇಲ್ಲ. SIT ತನ್ನ ಪಾಡಿಗೆ ತನ್ನ ಕೆಲಸವನ್ನ ಕಟ್ಟುನಿಟ್ಟಾಗಿ ಮಾಡ್ತಿದೆ ಅಂತ ಎರಡೂ ಕಡೆಯವರು ಹೇಳ್ತಾ ಇದ್ದಾರೆ. ಎರಡೂ ಕಡೆಯವರು ಕೂಡ ಇಲ್ಲ, ನಮಗೆ ನಂಬಿಕೆ ಇದೆ ಅವರ ಒಂದು